ಇರೋರನ್ನ ಒಂದಷ್ಟು ಜನನ್ನ ಒಂದು ಕಡೆ ಕೂರಿಸ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿಸಿ ನಿಮ್ಮನ್ನು ನೋಡ್ಕೊತೀವಿ, ಆ ಸ್ಥಳಕ್ಕೆ ಬನ್ನಿ ಅಂತ ನಮ್ಮನ್ನು ನೋಡ್ಕೊತೀವಿ ಅಂತ ಭಾಳಷ್ಟು ಜನ ನಿಮ್ಮ ಥರನೇ ಹೇಳೋರೆ. ಯಾವನೂ ನಮ್ಮನ್ನು ಏನೂ ಮಾಡಿಲ್ಲ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಳುವಳಿಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ. ನಿಮ್ಮ ಗುಡ್ಡು ಬೆದರೆ ಹೋರಾಟಕ್ಕೆಲ್ಲ ಎದುರಲ್ಲ ಸುಧಾಕರ್ ಅವರೇ. ನೀವೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಾಯಿದ್ದೀರಲ್ಲ, ಈ ಅವಮಾನಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಮುಂದಿನ. ಮತ್ತು ಇನ್ನೊಂದು ಏನಂದರೆ, ಒಂದಷ್ಟು ಪ್ರಚಾರ ಅಪಪ್ರಚಾರ ಮಾಡ್ತವ್ರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಾವು ಹೋಗಿ ಬಂದಮೇಲೆ ನಮ್ಮ ಮೇಲೆ ಒಂದು ಅಪಪ್ರಚಾರ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದು ಹರಿರಾಮ್ ಅವ್ರ ಮೇಲೆ ಮತ್ತು ಸಂಘಟನೆಗಳ ಮೇಲೆ, ಮಹೇಶ್ ಅಣ್ಣ ಅವ್ರ ಮೇಲೆ. ಏನಪ್ಪ ಅಂದರೆ, ಇವರು ಹರಿರಾಮ್ ಅವ್ರ ಮೇಲೆ ಇವನು ಪೇಮೆಂಟ್ ಗಿರಾಕಿ ದುಡ್ಡು ಕೊಟ್ಟು ಬಂದವನೇ, ಇವೆಲ್ಲ ಮಾತುಗಳೆಲ್ಲ ಅವೆಲ್ಲ ಚೆನ್ನಾಗಿರಲ್ಲ. ಅವೆಲ್ಲ ಮಾತಾಡಲೂಬಾರ್ದು ಯಾರೇ ಆಗಲಿ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದ್ದಕ್ಕೆ ನಾವೆಲ್ಲ ಆ ಸ್ಥಳಕ್ಕೆ ಬಂದಿರೋದು. ಅಲ್ಲಿ ಆ ವಿಚಾರನೇ ಇಲ್ಲ ಅಂದರೆ ನಾವಲ್ಲಿ ಬರ್ತಾ ಇರಲಿಲ್ಲ. ಆಮೇಲೆ ಪೇಮೆಂಟ್ ಗಿರಾಕಿ ಅಂದರೆ ಪೇಮೆಂಟ್ಗೆ ಕೆಲಸ ಮಾಡೋರು ನಾವಲ್ಲ, ಆ ಚಳುವಳಿಯಲ್ಲಿ ಹುಟ್ಟಿದವರು ನಾವಲ್ಲ. ಪೇಮೆಂಟ್ ತಗೊಂಡು ಕೆಲಸ ಮಾಡೋ ಅಂಥ ಚಳುವಳಿಯ ಹೋರಾಟಗಾರರು ನಾವು ಯಾರೂ ಅಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾರು ನ್ಯಾಯ ದೊರಕಿಸ್ತಾರೆ ನೋಡೋಣ. ಹೆದರ್ಕೊಂಡು ಬಂದಿಲ್ಲ ಅಂತೇಳಿ ಯಾವನಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುಧಾಕರ್ ಅವರೇ, ನಿಮಗಂತೂ ಹೆದರ್ಕೊಳ್ಳೋದೇ ಇಲ್ಲ. ಜೈ ಭೀಮ್ ಎಲ್ರಿಗೂ. ಏನು ಚಿಂತಾಮಣಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿ ಇಟ್ಟಿದ್ದಾರೆ. ಆ ಪುತ್ಥಳಿಗೆ ಒಂದು ಕೊಳಕು ಬಟ್ಟೆಯನ್ನು ಸುತ್ತಿರೋ ಅಂಥ ಘಟನೆ ನಡೆದಿತ್ತು. ಅಲ್ಲಿ ನಾವು ಸ್ಥಳಕ್ಕೆ ಭೇಟಿ ನಡೆದ್ವಿ. ಆ ಪೊಲೀಸ್ ಸ್ಟೇಷನ್ಗೂ ಏನು ಪೊಲೀಸ್ ಸರ್ಪಗಾವಲಿತ್ತು ಅದನ್ನೆಲ್ಲ ನೋಡಿದ್ವಿ, ಸ್ಕೂಲ್ ಸುತ್ತಮುತ್ತ. ಮತ್ತು ಆ ಸ್ಕೂಲು ಹೆಂಗಿದೆ ಅಂದರೆ, ಮಕ್ಕಳು ಒಳಗಡೆ ಹೋಗಿ ಬರೋವಾಗ ಈ ಪೊಲೀಸರನ್ನ ನೋಡೋ ಅಂಥ ವ್ಯವಸ್ಥೆಗೆ ಬಂದುಬಿಟ್ಟಿದೆ. ಅದು ಒಂದು. ಮತ್ತು ಇನ್ನೊಂದು ಏನಂದರೆ, ಒಂದಷ್ಟು ಪ್ರಚಾರ ಅಪಪ್ರಚಾರ ಮಾಡ್ತವ್ರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿಗೆ ನಾವು ಹೋಗಿ ಬಂದಮೇಲೆ ನಮ್ಮ ಮೇಲೆ ಒಂದು ಅಪಪ್ರಚಾರ ಸ್ಟಾರ್ಟ್ ಆಗಿಬಿಟ್ಟಿದೆ. ಒಂದು ಹರಿರಾಮ್ ಅವ್ರ ಮೇಲೆ ಮತ್ತು ಸಂಘಟನೆಗಳ ಮೇಲೆ, ಮಹೇಶ್ ಅಣ್ಣ ಅವ್ರ ಮೇಲೆ. ಏನಪ್ಪ ಅಂದರೆ, ಇವರು ಹರಿರಾಮ್ ಅವ್ರ ಮೇಲೆ ಇವನು ಪೇಮೆಂಟ್ ಗಿರಾಕಿ ದುಡ್ಡು ಕೊಟ್ಟು ಬಂದವನೇ, ಇವೆಲ್ಲ ಮಾತುಗಳೆಲ್ಲ ಅವೆಲ್ಲ ಚೆನ್ನಾಗಿರಲ್ಲ. ಅವೆಲ್ಲ ಮಾತಾಡಲೂಬಾರ್ದು ಯಾರೇ ಆಗಲಿ. ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಆಗಿದ್ದಕ್ಕೆ ನಾವೆಲ್ಲ ಆ ಸ್ಥಳಕ್ಕೆ ಬಂದಿರೋದು. ಅಲ್ಲಿ ಆ ವಿಚಾರನೇ ಇಲ್ಲ ಅಂದರೆ ನಾವಲ್ಲಿ ಬರ್ತಾ ಇರಲಿಲ್ಲ. ಆಮೇಲೆ ಪೇಮೆಂಟ್ ಗಿರಾಕಿ ಅಂದರೆ ಪೇಮೆಂಟ್ಗೆ ಕೆಲಸ ಮಾಡೋರು ನಾವಲ್ಲ, ಆ ಚಳುವಳಿಯಲ್ಲಿ ಹುಟ್ಟಿದವರು ನಾವಲ್ಲ. ಪೇಮೆಂಟ್ ತಗೊಂಡು ಕೆಲಸ ಮಾಡೋ ಅಂಥ ಚಳುವಳಿಯ ಹೋರಾಟಗಾರರು ನಾವು ಯಾರೂ ಅಲ್ಲ. ಹರಿರಾಮ್ ಅವರು ಕೂಡ ಅಷ್ಟೇ, ನಾವು ಕೂಡ ಅಷ್ಟೇ. ಆಮೇಲೆ ಒಂದಷ್ಟು ಜನ ಹರಿರಾಮ್ ಅವ್ರನ್ನ ಬಾಯಿಗೆ ಬಂದಂಗೆ ಬೈತೀರಂದರೆ, ನೋಡಿ ನೀವೆಲ್ಲ ಹಂಗೆ ಬೈಯೋದಕ್ಕೆ ಕಾರಣ ಏನಂದರೆ, ಸುಧಾಕರ್ ಅವರೇ ಹೇಳ್ಕೊಟ್ರ ನಿಮಗೆ ಹಿಂಗೆ ಮಾಡಿರಿ ಅಂತ. ತಾಕತ್ತಿದ್ದರೆ, ಧೈರ್ಯ ಇದ್ದರೆ, ಸುಧಾಕರ್ ಅವರೇ ನಿಮಗೆ ತಾಕತ್ತು ಧೈರ್ಯ ಇದ್ದರೆ ನೀವು ಬಂದು ಮೀಡಿಯಾ ಸ್ಟೇಟ್ಮೆಂಟ್ ಕೊಡಿ. ಇಲ್ಲ ನಿಮ್ಗೆ ಧೈರ್ಯ ಇದ್ದರೆ ಆ ಪುತ್ಥಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪುತ್ಥಳಿನ ತೆಗೆಸಿ ನೋಡೋಣ. ಆಮೇಲೆ ನಾವು ಯಾರು ಅಂತ ನಾವು ತೋರಿಸ್ತೀವಿ. ಅದನ್ನು ಬಿಟ್ಬಿಟ್ಟು ನಿಮ್ಮ ಸಂಗಡಿಗರನ್ನ ಅಥವಾ ನಿಮ್ಮ ಜೊತೆಯಲ್ಲಿರೋರನ್ನ ಒಂದಷ್ಟು ಜನನ್ನ ಒಂದು ಕಡೆ ಕೂರಿಸ್ಕೊಂಡು ಬಾಯಿಗೆ ಬಂದಂಗೆ ಮಾತಾಡಿಸಿ ನಿಮ್ಮನ್ನು ನೋಡ್ಕೊತೀವಿ, ಆ ಸ್ಥಳಕ್ಕೆ ಬನ್ನಿ ಅಂತ ನಮ್ಮನ್ನು ನೋಡ್ಕೊತೀವಿ ಅಂತ ಭಾಳಷ್ಟು ಜನ ನಿಮ್ಮ ಥರನೇ ಹೇಳೋರೆ. ಯಾವನೂ ನಮ್ಮನ್ನು ಏನೂ ಮಾಡಿಲ್ಲ. ಯಾಕಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಳುವಳಿಯಲ್ಲಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೀವಿ. ನಿಮ್ಮ ಗುಡ್ಡು ಬೆದರೆ ಹೋರಾಟಕ್ಕೆಲ್ಲ ಎದುರಲ್ಲ ಸುಧಾಕರ್ ಅವರೇ. ನೀವೇನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅವಮಾನ ಮಾಡ್ತಾಯಿದ್ದೀರಲ್ಲ, ಈ ಅವಮಾನಕ್ಕೆ ತಕ್ಕ ಉತ್ತರ ಕೊಡ್ತೀವಿ ಮುಂದಿನ ದಿನಗಳಲ್ಲಿ. ಇಡೀ ಕರ್ನಾಟಕ ಪೂರ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅವಮಾನ ಮಾಡಿದ್ದೀರಾ ಸುಧಾಕರ್ ಅವರೇ ಅಂತ ಪ್ರಚಾರ ಮಾಡ್ತೀವಿ. ಯಾಕಂದರೆ ನೀವು ಮಾಡಿರೋ ಅವಮಾನ ಇದೆಯಲ್ಲ, ಅದು ಬಾಬಾ ಸಾಹೇಬ್ರಿಗೆ ಮಾಡ್ತಾ ಇರೋ ದ್ರೋಹ. ಆ ಸ್ಟ್ಯಾಚ್ಯೂ ಹಿಂಗಿರೋದಕ್ಕೆ ಕಾರಣ ನೀವೇ ಕಾರಣ. ಅದು ಅಲ್ಲಿ ಸ್ಕೂಲ್ನ ಭಾಳ ಸೂಪರಾಗಿ ಡೆವಲಪ್ಮೆಂಟ್ ಆಗಿದೆ. ನವೀನ್ ಅನ್ನೋರು ಚೆನ್ನಾಗಿ ಡೆವಲಪ್ಮೆಂಟ್ ಮಾಡಿದ್ದಾರೆ. ಬಾಬಾ ಸಾಹೇಬ್ರು ಪುತ್ಥಳಿ ತಂದು ಇಡಬೇಕಂತ 7 ಅಡಿ ಪುತ್ಥಳಿ ಇಡಬೇಕಂತ ಇದ್ದಾರೆ. ಅದನ್ನು ವಿರೋಧ ಮಾಡಿದ್ದು ನೀವು. ಇಡೀ ಚಿಂತಾಮಣಿ ತಾಲೂಕಲ್ಲಿ ಎಲ್ಲೂ ಒಂದು ಪುತ್ಥಳಿ ಹಿಡಿಯೋಕ್ಕೆ ಕೂಡ ಬಿಟ್ಟಿಲ್ಲ ಅಂತ ಹೇಳಿದ್ದಾರೆ ನಮಗೆ. ನೋಡಿ, ಅದು ನಿಮ್ಮದು. ನೋಡಿ ಸುಧಾಕರ್ ಅವರೇ, ಮತ್ತೊಂದು ಸಲ ಹೇಳ್ತೀವಿ, ನೀವು ಮಿನಿಸ್ಟ್ರ್ ಆಗಿರ್ಬೋದು ಅಥವಾ ನಿಮ್ಮ ತಂದೆಯವರು ಮಿನಿಸ್ಟ್ರ್ ಆಗಿರ್ಬೋದು, MLA ಆಗಿರ್ಬೋದು, ಅದೆಲ್ಲ ಇಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾರ್ಯಾರು ಮೋಸ ಮಾಡ್ತಿರೋ ಅವ್ರಿಗೆ ತಕ್ಕ ಪಾಠ ಕಳಿಸೋದಕ್ಕೆ ನಮಗೆ ಗೊತ್ತಿದೆ. ಅಂಬೇಡ್ಕರ್ ಇಡ್ಸಿದಾರಲ್ಲ ದೇಶದಾದ್ಯಂತ, ಅವರೆಲ್ಲರೂ ನೋಡ್ತಾರೆ. ಈಗ ನೀವೇನು ಮಾಡಿದಿರಾ, ಇದು ಇಡೀ ಕರ್ನಾಟಕ ಪೂರ್ತಿ ಹೋಗಿದೆ. ಅದು ಗೊತ್ತಾಗಿಲ್ಲ ಅಂದರೂ ನಾವು ನಿಮ್ಮ ಬಗ್ಗೆ ಹೇಳ್ತೀವಿ ಸುಧಾಕರ್ ಅವರೇ. ಒಂದು ವೇಳೆ ನೀವೇನಾದರೂ ಅಲ್ಲಿರೋ ಪುತ್ಥಳಿಯನ್ನು ತೆಗೆಸಿದ್ರಿ, ನಿಮ್ಮ ಸಂಗಡಿಗರು ಯಾರ್ಯಾರಿದ್ದಾರೋ ಅವ್ರ ಹತ್ರ ಹೇಳ್ಸೋದಿದೆಯಲ್ಲ, ಅದೆಲ್ಲ ಯಾವುದೂ ನಡೆಯಲ್ಲ. ನಾವು ಬಂದು ಹೋಗ್ತೀವಿ, ನೀವು ಬಂದು ಹೋಗ್ತೀರ, ಹಂಗೆ ನಡೆಯುತ್ತೆ. ಹಂಗಾಗಿ ನಾನು ರಿಕ್ವೆಸ್ಟ್ ಏನಂದರೆ ಸುಧಾಕರ್ ಅವರೇ, ನಿಮ್ಮ ಸಂಗಡಿಗರು, ನಿಮ್ಮ ಜೊತೆಯಲ್ಲಿರೋವಂಥ ಕಾರ್ಯಕರ್ತರಿದ್ದೋ ಕಾಂಗ್ರೆಸ್ ಕಾರ್ಯಕರ್ತರು ಬಂದು ನಮ್ಮನ್ನು ಬೈದರೆ ಹೆದರ್ಕಂತೀವಿ ಅನ್ನೋರೆಲ್ಲ, ನೆಕ್ಸ್ಟ್ ಒಂದು ಡೇಟ್ ನೀವೇ ಫಿಕ್ಸ್ ಮಾಡಿ ಅಲ್ಲಿರೋರೆಲ್ಲ ನಾವು ಬರ್ತೀವಿ, ನೀವು ಬನ್ನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಯಾರು ನ್ಯಾಯ ದೊರಕಿಸ್ತಾರೆ ನೋಡೋಣ. ಹೆದರ್ಕೊಂಡು ಬಂದಿಲ್ಲ ಅಂತೇಳಿ ಯಾವನಿಗೂ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ.
ಸುಧಾಕರ್ ಅವರೇ, ನಿಮಗಂತೂ ಹೆದರ್ಕೊಳ್ಳೋದೇ ಇಲ್ಲ.